ನಿನ್ನ ಎಲ್ಲ ಬಂಡೀಪುರ ಪ್ರವಾಸ ಹೋಗಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಆದರೆ ಇವತ್ತೊಂದು ವಿಶೇಷವಾದ ದಿನ. ಆ ದಿನ ಯಾವುದಂದರೆ ನಮ್ಮ ಮಯೂರ್ ಸರ್, KB ಇಂಜಿನಿಯರ್ ಸರ್ ಅವರು ಈ ಒಂದು ಬೇಸಿಗೆ ಶಿಬಿರಕ್ಕೆ ಕೊನೆ ದಿನಕ್ಕೆ ಬರ್ತೀನಿ ಅಂತ ಹೇಳಿದರು. ಆದರೆ ಅದಕ್ಕಿಂತ ಮುಂಚೆನೇ ಒಂದಿನ ಬಂದಿದ್ದಾರೆ. ಅವ್ರ ಕೊಡುಗೆ ಏನು ಅಂತ ನಿಮಗೆ ಗೊತ್ತಿಲ್ಲ ಮಕ್ಕಳ. ನೀವು ದಿನ ಡ್ಯಾನ್ಸ್ ಕಲಿತಾ ಇದ್ರಲ್ಲ, ಸ್ಪೀಕರು, ಈ ಮೈಕು, ಅದು ಅವರೇ ಒಂದು ತಿಂಗಳ ಮಟ್ಟಿಗೆ ನಮ್ಮ ಶಿಬಿರ ಕೊಟ್ಟಿದ್ದಾರೆ. ಚಪ್ಪಾಳೆ ಬರಲಿ ಸರ್. ಹಾಡಾಕಿ ಅಂತ ಹೇಳಿದಲ್ವ, ಅದಕ್ಕೆ ಕಾರಣ ನಮ್ಮ ಮಯೂರ್ ಸರ್. ಹಾಗೂ ಅವ್ರ ಮಗಳು ಪುಣ್ಯಶ್ರೀ ಅಂತ ಒಳ್ಳೆ ಕಲಾವಿದೆ, ಓದೋದ್ರಲ್ಲೂ ಅಷ್ಟೇ ಮುಂಚೂಣಿಲಿದ್ದಾಳೆ. ಹಾಗೂ ಅವರ ಅಣ್ಣನೂ ಸಹ ಒಳ್ಳೆಯ ಕಲಾವಿದ, ಓದೋದ್ರಲ್ಲಿ ಈಗ GGTC ಕಾಲೇಜಲ್ಲಿ 2ನೇ ವರ್ಷದ ಹಂತದಲ್ಲಿ 1ನೇ ವರ್ಷದ ಎಕ್ಸಾಮ್ ಮುಗಿದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಪುಣ್ಯಶ್ರೀ ಇದ್ದಾರಲ್ಲ, ಅವರ ಹುಟ್ಟುಹಬ್ಬ ಇವತ್ತು. ಸಹೋದರ ಬಂಧುಗಳಿಗೆ ಈ ದಿನದ ವಿಶೇಷ, ಈ ಒಂದು ರಜಾ ಮಜಾ ಉಚಿತ ಬೇಸಿಗೆ ಶಿಬಿರದ 24ನೇ ದಿನದ ಅಂಗವಾಗಿ ಈ ದಿನ ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂತ ತಾವೆಲ್ಲ ತಿಳ್ಕೋಬೇಕು ಅಂತಂದ್ರೆ, ಇವತ್ತು ನಮ್ಮ ಆತ್ಮೀಯರು ಅಂತಂದ್ರೆ ಅವರ ಒಂದು ಸಮಾಜ ಸೇವೆನ ನಾವು ಯಾರು ಕೂಡ ಅದನ್ನ ವರ್ಣನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಏನಪ್ಪ ಕಾರಣ? ನನ್ನ ಆತ್ಮೀಯ ಕನ್ನಡದ ಪುಟಾಣಿ ಮನಸ್ಸುಗಳೇ, ಇವತ್ತು ನಿಜಕ್ಕೂ ಬಹಳ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ಸರ್ಕಾರಿ ಶಾಲೆಯ ಆವರಣದಲ್ಲಿ ಈ ಚಿಣ್ಣರ ಸಮ್ಮುಖದಲ್ಲಿ ನಮ್ಮ ಆತ್ಮೀಯ ಗೆಳೆಯರು, ಸಮಾಜ ಸೇವಕರು, ಚೆಸ್ಕಾಂ ಇಲಾಖೆಯ ಚಾಮರಾಜ ಜಿಲ್ಲಾ ಅಧ್ಯಕ್ಷರಾದಂತಹ ಹಾಗೆಯೇ ಪ್ರಸಿದ್ಧ ಗಾಯಕರಾದಂತಹ ನಮ್ಮ ಮಯೂರ್ ಸರ್ ಅವರ ಸುಪುತ್ರಿ ಪುಣ್ಯಶ್ರೀಯವರ ಹುಟ್ಟುಹಬ್ಬವನ್ನು ಈ ಚಿಣ್ಣರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಒಂದು ಅರ್ಥಪೂರ್ಣವಾದ ಒಂದು ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆಯನ್ನು ಎಲ್ಲರೂ ನಮ್ಮ ಕಾರ್ಯದರ್ಶಿಗಳಾದ ಮುಬಾರಕ್ ಅವರು ಹೇಳಿದ ಹಾಗೆ